ಮೂಡ ಹಗರಣಕ್ಕೆ ಸಂಬಂಧಪಟ್ಟಂತೆ ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರು ಅನುಮತಿಯನ್ನ ಕೊಟ್ಟಿದ್ರು. ಅದೇ ವಿಚಾರವಾಗಿ ಸಿಎಂ ಸಿದ್ದರಾಮಯ್ಯನವರು ರಿಟ್ ಅರ್ಜಿಯನ್ನ ಸಲ್ಲಿಸಿದ್ರು. ಹೈಕೋರ್ಟ್ನಲ್ಲಿ ಅರ್ಜಿ ವಿಚಾರಣೆ ನಡೀತಾ ಇದೆ. 5 ನ್ಯಾಯಮೂರ್ತಿಗಳ ಪೀಠ ರಾಜ್ಯಪಾಲರ ಪರ ತೀರ್ಪು ನೀಡಿದೆ. ಎಲ್ಲಾ ಕಾರಣ ನೀಡಿಯೇ ರಾಜ್ಯಪಾಲರು ತೀರ್ಮಾನಿಸಿದ್ದಾರೆ. ಹೀಗಾಗಿಯೇ ಯಾವುದೇ ಮಧ್ಯಂತರ ತಡೆ ನೀಡಬಾರದು. ನಾನು ನನ್ನ ವಾದವನ್ನ ಗುರುವಾರ ಮುಂದುವರಿಸ್ತೇನೆ. ಏನಾಗ್ತಾ ಇದೆ ಹೈಕೋರ್ಟ್ನಲ್ಲಿ ಅನ್ನೋ ಮಾಹಿತಿ ಇದು. ಸಾಲಿಸಿಟರ್ ಜನರಲ್ ತುಷಾರ್ ಮೆಹ್ತಾ ವಾದವನ್ನ ಮಂಡಿಸಿದ್ದಾರೆ. 5 ನ್ಯಾಯಮೂರ್ತಿಗಳ ಪೀಠ ರಾಜ್ಯಪಾಲರ ಪರ ತೀರ್ಪು ನೀಡಿದೆ ಅಂತ ಹೇಳಿದ್ದಾರೆ. ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೊಡುವಂತಹ ಸಂದರ್ಭದಲ್ಲಿ ನಿಯಮಾವಳಿಗಳನ್ನು ಅನುಸರಿಸಿಲ್ಲ, ಸಂವಿಧಾನ ಬದ್ಧವಾಗಿಲ್ಲ ಅಂತ ಹೇಳಿ ಆರೋಪಗಳು ಕೇಳಿಬಂದಿತ್ತು. ಅದೆಲ್ಲದಕ್ಕೆ ಸಂಬಂಧಪಟ್ಟಂತೆ ರಾಜ್ಯಪಾಲರ ವಿಶೇಷ ಕಾರ್ಯದರ್ಶಿ ಪರ ತುಷಾರ್ ಮೆಹ್ತಾ ಅವರು ವಾದವನ್ನ ಮಂಡನೆ ಮಾಡಿದ್ರಲ್ಲ, ಅವರು ಹೇಳ್ತಾ ಇದ್ದಾರೆ ಎಲ್ಲಾ ಕಾರಣಗಳನ್ನ ಪರಿಗಣಿಸಿಯೇ ಕೊಟ್ಟಿದ್ದಾರೆ ಅಂತ. ನಾಳೆ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ಆದೇಶ, ಆ ಕೋರ್ಟ್ ಆದೇಶ ನೀಡಿದ್ರೆ ಸಮಸ್ಯೆ ಆಗಬಹುದಲ್ವೇ ಅಂತ ಹೇಳಿ ಜಡ್ಜ್ ಅವರು ಕೇಳಿದ್ದಾರೆ. ನಾಳೆ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ಆದೇಶವನ್ನ ಕೊಡಲಿದೆ. ಅಲ್ಲೂ ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆ ನಡೆದಿದೆ, ವಾದ ಪ್ರತಿವಾದ ಆಗಿದೆ. ದೂರುದಾರರು ಖಾಸಗಿ ದೂರನ್ನ ಸಲ್ಲಿಸಿದ್ರಲ್ಲ, ಅದರ ಕುರಿತಾಗಿ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಲ್ಲೂ ಕೂಡ ವಾದ ಪ್ರತಿವಾದ ಆಗಿದೆ. ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಿಂದ ಆದೇಶ ಬಂದ್ರೆ ಸಮಸ್ಯೆ ಆಗಬಹುದಲ್ವೇ ಅಂತ ಹೇಳಿ ನ್ಯಾಯಮೂರ್ತಿಗಳು ಪ್ರಶ್ನೆಯನ್ನ ಮಾಡಿದ್ದಾರೆ. ಹಾಗಾಗಿ ಗುರುವಾರದವರೆಗೆ ವಿಚಾರಣೆಯನ್ನ ಮುಂದೂಡುವಂತೆ ಇಲ್ಲಿ ಮನವಿಯನ್ನ ಮಾಡಿಕೊಳ್ಳಲಾಗ್ತಿದೆ ಅನ್ನೋ ಮಾಹಿತಿ. ಹೈಕೋರ್ಟ್ನಲ್ಲಿ ಸಿಎಂ ಸಲ್ಲಿಸಿದ್ದಂತಹ ರಿಟ್ ಅರ್ಜಿಯ ವಿಚಾರಣೆ ನಡೀತಾ ಇದೆ, ವಾದ ಪ್ರತಿವಾದ ಆಗ್ತಾ ಇದೆ. ಸಿಎಂ ಪರವಾಗಿ ವಕೀಲರು ವಾದವನ್ನ ಮಂಡಿಸ್ತಾ ಇದ್ದಾರೆ, ಅಭಿಷೇಕ್ ಮನು ಸಿಂಘ್ವಿ ಅವರು. ಹಾಗೆಯೇ ತುಷಾರ್ ಮೆಹ್ತಾ ಅವರು ಕೂಡ ತಮ್ಮ ವಾದವನ್ನು ಮಂಡನೆ ಮಾಡಿದ್ದಾರೆ. ಸಿಎಂ ಅವರ ಪರವಾಗಿ ಅಭಿಷೇಕ್ ಅವರು ಸಾಕಷ್ಟು ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ರು. ಯಾಕೆ ಸಿಎಂ ಸಿದ್ದರಾಮಯ್ಯನವರನ್ನ ಇಲ್ಲಿ ಟಾರ್ಗೆಟ್ ಮಾಡಿಕೊಳ್ಳಲಾಗಿದೆ, ರಾಜ್ಯಪಾಲರ ಉದ್ದೇಶ ಏನಾಗಿದೆ, ಸರ್ಕಾರವನ್ನು ಅಸ್ಥಿರಗೊಳಿಸುವಂತಹ ನಿಟ್ಟಿನಲ್ಲೇ ಇದೊಂದು ರೀತಿಯ ಷಡ್ಯಂತ್ರ ಪ್ರಯತ್ನ ಅಂತ ಹೇಳಿ ಅಭಿಷೇಕ್ ಮನು ಸಿಂಘ್ವಿ ಅವರು ವಾದವನ್ನ ಮಂಡನೆ ಮಾಡಿದ್ರು. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತಹ ಪೂರ್ವಾಪರ ಮಾಹಿತಿಯನ್ನ ಕೂಡ ನ್ಯಾಯಮೂರ್ತಿಗಳಿಗೆ ತಿಳಿಸುವಂತಹ ಕೆಲಸವನ್ನ ಮಾಡಿದ್ರು. ಅದಾದ್ಮೇಲೆ ತುಷಾರ್ ಮೆಹ್ತಾ ಅವರು ಕೂಡ ತಮ್ಮ ವಾದದ ಸಂದರ್ಭದಲ್ಲಿ ರಾಜ್ಯಪಾಲರು ತೆಗೆದುಕೊಂಡಂತಹ ನಿರ್ಧಾರವನ್ನ ಸಮರ್ಥನೆ ಮಾಡಿಕೊಂಡು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಂತಹ ಹಿನ್ನೆಲೆ, ಯಾವೆಲ್ಲ ಕಾರಣಗಳನ್ನ ರಾಜ್ಯಪಾಲರು ಪರಿಗಣಿಸಿದ್ದಾರೆ, ಎಲ್ಲೂ ಕೂಡ ಲೋಪದೋಷಗಳು ಆಗಿಲ್ಲ ರಾಜ್ಯಪಾಲರ ಕಡೆಯಿಂದ ಅನ್ನೋ ವಿಚಾರವನ್ನ ಕೋರ್ಟ್ಗೆ ಮುಟ್ಟಿಸುವಂತಹ ಪ್ರಯತ್ನವನ್ನ ತುಷಾರ್ ಮೆಹ್ತಾ ಅವರು ಕೂಡ ಮಾಡಿದ್ದಾರೆ. ವಾದ ಪ್ರತಿವಾದ ಇನ್ನೂ ಕೂಡ ಮುಂದುವರೆದಿದೆ. ಸಾಕಷ್ಟು ವಿಚಾರಗಳು ಪ್ರಸ್ತಾಪ ಆಗ್ತಾ ಇದೆ. ಮುಡಾ ಹಗರಣಕ್ಕೆ ಸಂಬಂಧಪಟ್ಟಂತೆ ಏನಾಗಬಹುದು, ಈಗಾಗಲೇ ಸಿಎಂ ಸಿದ್ದರಾಮಯ್ಯನವರಿಗೆ ದೊಡ್ಡ ಮಟ್ಟದಲ್ಲಿ ಸಂಕಷ್ಟವನ್ನ ಇದು ತಂದೊಡ್ಡಿದೆ. ಒಂದು ಕಡೆ ಬಿಜೆಪಿ ನಾಯಕರು, ಜೆಡಿಎಸ್ ನಾಯಕರು ಜಂಟಿಯಾಗಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು, ಪಾದಯಾತ್ರೆ ಮಾಡಿದ್ರು, ಪ್ರತಿಭಟಿಸಿದ್ರು. ಆದರೆ ಅದ್ಯಾವುದಕ್ಕೂ ಕೂಡ ಡೋಂಟ್ ಕೇರ್ ಅನ್ನದೇ ಸಿಎಂ ಸಿದ್ದರಾಮಯ್ಯನವರು ನಾನು ಕಾನೂನಾತ್ಮಕವಾಗಿ ಹೋರಾಟವನ್ನು ಮಾಡ್ತೀನಿ ಅಂತ ಹೇಳಿ ಹೈಕೋರ್ಟ್ ಮೆಟ್ಟಿಲೇರಿದ್ದಾರೆ. ನುರಿತ ವಕೀಲರನ್ನ ಇಟ್ಕೊಂಡು ಈ ಪ್ರಕರಣವನ್ನ ಕಾನೂನಿನ ಧಾಟಿಯಲ್ಲಿ ತೆಗೆದುಕೊಂಡು ಹೋಗಿ ಈ ಒಂದು ಪ್ರಕರಣದಿಂದ ಮುಕ್ತಿಯನ್ನ ಹೊಂದುವುದು ಹೇಗೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಚರ್ಚೆಯನ್ನ ಮಾಡಿ ಲೆಕ್ಕಾಚಾರವನ್ನ ಹಾಕಿ ಇವತ್ತಿನಿಂದ ವಾದ ಪ್ರತಿವಾದ ಕೂಡ ಶುರುವಾಗಿದೆ. ಇದು ಇನ್ನೂ ಎಷ್ಟು ದಿನ ಎಳೆದುಕೊಂಡು ಹೋಗುತ್ತೋ ಹೇಳೋದಕ್ಕಾಗೋದಿಲ್ಲ. ಸಾಕಷ್ಟು ಉದಾಹರಣೆಗಳನ್ನ ಕೊಟ್ಟು ಈ ಹಿಂದಿನ ಪ್ರಕರಣಗಳನ್ನ ಕೂಡ ಉಲ್ಲೇಖಿಸಿ ವಾದ ಪ್ರತಿವಾದ ಅನ್ನೋದು ನಡೆದಿದೆ. ಒಂದು ಕಡೆ ಅಭಿಷೇಕ್ ಮನು ಸಿಂಘ್ವಿ ಅವರು ವಾದವನ್ನ ಮಂಡಿಸಬೇಕಿದ್ರೆ ರಾಜ್ಯಪಾಲರು ದುರುದ್ದೇಶಪೂರಿತವಾಗಿಯೇ ಈ ಒಂದು ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೊಟ್ಟಿದ್ದಾರೆ ಅಂತ ಆರೋಪಿಸಿದ್ರು. ಸೆಕ್ಷನ್ಗಳನ್ನ ಹಾಕಿದ್ದಾರಲ್ಲ, ಅದ್ಯಾವುದು ಕೂಡ ಸರಿಯಲ್ಲ ಅಂತ ಹೇಳಿದ್ರು. ರಾಜ್ಯಪಾಲರ ಆದೇಶಕ್ಕೆ ಯಾವುದೇ ಕಾರಣಕ್ಕೂ ತಡೆಯಾಜ್ಞೆ ನೀಡಬಾರದು, ಸೂಕ್ತ ಮಧ್ಯಂತರ ಆದೇಶ ನೀಡಲಾಗುವುದು. ಇದು ಜಡ್ಜ್ ಅವರ ಮಾಹಿತಿ. ತುಷಾರ್ ಮೆಹ್ತಾ ಅವರು ರಾಜ್ಯಪಾಲರ ಆದೇಶಕ್ಕೆ ತಡೆಯಾಜ್ಞೆ ನೀಡಬಾರದು ಅಂತ ಕೇಳಿಕೊಳ್ತಾರೆ. ಆದರೆ ಮಧ್ಯಂತರ ಆದೇಶವನ್ನ ನೀಡಲಾಗುವುದು ಅಂತ ಹೇಳಿ ನ್ಯಾಯಮೂರ್ತಿಗಳು ಹೇಳಿದ್ದಾರೆ. ವಾದ ಪ್ರತಿವಾದವನ್ನ ಆಲಿಸಿದ ನಂತರ ನ್ಯಾಯಮೂರ್ತಿಗಳ ವಿವೇಚನೆಗೆ ಬಿಟ್ಟದ್ದು ಏನ್ ಆದೇಶವನ್ನ ಅವರು ಕೊಡ್ತಾರೆ ಅನ್ನೋದು. ಒಂದು ವೇಳೆ ಸಂಪೂರ್ಣವಾಗಿ ತಡೆಯಾಜ್ಞೆಯನ್ನ ಕೊಟ್ಬಿಟ್ರೆ ಏನಾಗುತ್ತೆ, ಮಧ್ಯಂತರ ಆದೇಶವನ್ನ ಕೊಟ್ರೆ ಏನಾಗುತ್ತೆ, ಕಾನೂನಿನ ವ್ಯಾಪ್ತಿಯಲ್ಲಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುಂದಿನ ದಿನಗಳಲ್ಲೂ ಕೂಡ ಬೆಳವಣಿಗೆಗಳು ಆಗಲಿದೆ. ಮಧ್ಯಂತರ ಆದೇಶವನ್ನ ಕೊಟ್ರೆ
ಎಲ್ಲ ಪ್ರತಿವಾದಿಗಳು ಅರ್ಜಿಗೆ ಆಕ್ಷೇಪಣೆ ಸಲ್ಲಿಸಲಿ, ಯಾರ್ಯಾರು ಪ್ರತಿವಾದಿಗಳಿದ್ದಾರೋ ಅವರೆಲ್ಲರೂ ಕೂಡ ಅರ್ಜಿಗೆ ಆಕ್ಷೇಪಣೆಯನ್ನ ಸಲ್ಲಿಸಲಿ ಅನ್ನೋ ಮಾತು ಕೂಡ ಇಲ್ಲಿ ಕೇಳಿಬಂದಿದೆ. ಎಲ್ಲವೂ ಕೂಡ ಈಗ ನಿರ್ಧರಿತವಾಗಿರೋದು ನ್ಯಾಯಮೂರ್ತಿಗಳ ನಿರ್ಧಾರದ ಮೇಲೆ. ಈಗ ಏನೇ ಆದೇಶ ಬಂದ್ರೂ ಕೂಡ, ತಡೆಯಾಜ್ಞೆ ಕೊಡ್ತಾರೋ ಅಥವಾ ಮಧ್ಯಂತರ ಆದೇಶ ಕೊಡ್ತಾರೋ, ಏನೋ ಬಂದ್ರು ಆದೇಶ, ಅದಕ್ಕೆ ಸಂಬಂಧಪಟ್ಟಂತೆ ಆಕ್ಷೇಪಣೆ ಏನಾದರೂ ಇದ್ರೆ ಅದನ್ನ ಯಾರು ಬೇಕಾದರೂ ಸಲ್ಲಿಸಬಹುದು ಅಂತ ಹೇಳಿ ನ್ಯಾಯಮೂರ್ತಿಗಳು ತಮ್ಮ ಅಭಿಪ್ರಾಯವನ್ನ ಕೂಡ ಇಲ್ಲಿ ಹೇಳಿದ್ದಾರೆ. ಎಲ್ಲ ಪ್ರತಿವಾದಿಗಳು ಕೂಡ ಅರ್ಜಿಗೆ ಆಕ್ಷೇಪಣೆಯನ್ನ ಸಲ್ಲಿಸಲಿ ಅಂತ ಹೇಳಿ ನ್ಯಾಯಮೂರ್ತಿಗಳು ಕೂಡ ಇಲ್ಲಿ ಹೇಳಿದ್ದಾರೆ. ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಪ್ರಶ್ನೆ ಮಾಡಿ ಸಿಎಂ ಸಿದ್ದರಾಮಯ್ಯನವರು ರಿಟ್ ಅರ್ಜಿಯನ್ನ ಸಲ್ಲಿಸಿದ್ರು. ಅದು ಏನು ಆಗುತ್ತೆ ಇವತ್ತು ಅನ್ನೋದ್ರ ಬಗ್ಗೆ ಕುತೂಹಲ ಇದೆ. ನ್ಯಾಯಾಧೀಶರು ಕೂಡ ಈಗ ಹೇಳಿರುವಂತಹ ಮಾತೇನಪ್ಪ ಅಂದರೆ, ಏನೇ ಆದೇಶ ಬಂದರೂ ಕೂಡ ಅದಕ್ಕೇನಾದರೂ ಆಕ್ಷೇಪಣೆ ಇದ್ದರೆ ಪ್ರತಿವಾದಿಗಳು ಆಕ್ಷೇಪಣೆಯನ್ನ ಸಲ್ಲಿಸಲಿ ಅಂತ ಹೇಳಿದ್ದಾರೆ. ಪ್ರತಿವಾದಿಗಳಿಗೆ ಆಕ್ಷೇಪಣೆಯನ್ನ ಸಲ್ಲಿಸಲು ನ್ಯಾಯಮೂರ್ತಿಗಳು ಇಲ್ಲಿ ಸೂಚನೆಯನ್ನ ಕೊಟ್ಟಿದ್ದಾರೆ. ಹಾಗಾಗಿ ಏನಾಗುತ್ತೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೈಕೋರ್ಟ್ನಲ್ಲಿ ಆದೇಶ ಅನ್ನೋದ್ರ ಬಗ್ಗೆ ತೀವ್ರ ಕುತೂಹಲ ಇದೆ. ಸತತವಾಗಿ ವಾದ ಪ್ರತಿವಾದ ನಡೀತಾನೆ ಇದೆ. ಒಂದು ಕಡೆ ಸಿಎಂ ಅವರ ಪರವಾಗಿ ವಕೀಲರು ವಾದವನ್ನು ಮಂಡನೆ ಮಾಡಿದರೆ, ಮತ್ತೊಂದು ಕಡೆ ತುಷಾರ್ ಮೆಹ್ತಾ ಅವರು ಕೂಡ ರಾಜ್ಯಪಾಲರ ಪರವಾಗಿ ವಾದವನ್ನು ಮಂಡಿಸ್ತಾ ಇದ್ದಾರೆ. ಇದುವರೆಗೂ ಕೂಡ ಏನೆಲ್ಲ ಬೆಳವಣಿಗೆಗಳಾಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಕೊಟ್ಟರು. ಈ ಒಂದು ಪ್ರಕರಣ ಎಷ್ಟರ ಮಟ್ಟಿಗೆ ಗಂಭೀರ ಸ್ವರೂಪದ್ದು ಅನ್ನೋದನ್ನ ಅರ್ಥ ಮಾಡಿಸುವಂತಹ ಪ್ರಯತ್ನ ಎರಡೂ ಕಡೆಯ ವಕೀಲರಿಂದಲೂ ಕೂಡ ಆಗಿದೆ. ರಾಜ್ಯಪಾಲರ ಆದೇಶಕ್ಕೆ ಅಂದ್ರೆ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಟ್ಟಿದ್ದಾರಲ್ಲ, ಅದಕ್ಕೆ ಯಾವುದೇ ಕಾರಣಕ್ಕೂ ಕೂಡ ತಡೆಯಾಜ್ಞೆಯನ್ನ ಕೊಡಬಾರದು ಅಂತ ಹೇಳಿ